ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಭರ್ಜರಿಯಾಗಿ ಗೆಲುವು ಸಾಧಿಸಿರುವಂತದ್ದು. ಬೆಳಗಾವಿಗೆ ಹೊರಗಿನವರು ಅನ್ನುವಂತಹ ಮಾತಿತ್ತು, ಆದರೆ ಇವತ್ತು ಇಲ್ಲಿರುವಂತಹ ಮತದಾರರು ಜಗದೀಶ್ ಶೆಟ್ಟರ್ ಅವರು ಹೊರಗಿನವರಲ್ಲ, ಬೆಳಗಾವಿಯವರು ಅನ್ನುವಂತಹ ಉತ್ತರವನ್ನ ರಾಜ್ಯದ ಜನರಿಗೆ ಕೊಟ್ಟಿರುವಂಥದ್ದು. ನಮ್ಮ ಜೊತೆಗೆ ಶೆಟ್ಟರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಆರಂಭದಲ್ಲಿ ಶೆಟ್ಟರ್ ಅವರು ಹೊರಗಿನವರು ಅಂತಿದ್ರು, ಇವತ್ತು ಮತದಾರರೇ ಕೊಟ್ಬಿಟ್ರ ಉತ್ತರ. ನೋಡ್ರಿ, ಹೊರಗಿನವರು ಒಳಗಿನವರು ಅನ್ನುವಂಥದ್ದು ಜನತೆಯಿಂದ ಬಂದಿರಲಿಲ್ಲ, ಅದು ಕಾಂಗ್ರೆಸ್ನವರು ಕೆಲವು ವ್ಯಕ್ತಿಗಳು ಕ್ರಿಯೇಟ್ ಮಾಡಿದಂಥದ್ದು. ಹೀಗಾಗಿ ಜನರ ಮನಸ್ಸಲ್ಲಿ ಅದು ಯಾವುದೂ ಇರಲಿಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ. ಯಾಕೆ 30 ವರ್ಷದ ಸಂಬಂಧ ಇದೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನಾನು ಕರ್ಮಭೂಮಿ ಅಂತ ಹೇಳಿದ್ದೀನಿ. ಹೀಗಾಗಿ ಇಲ್ಲಿ ಕೋವಿಡ್ ಬಂದಾಗ ಬಂದು ಕೆಲಸ ಮಾಡಿದ್ದೀನಿ, 2 ಸಾರಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೀನಿ, ಪಕ್ಷದ ಸಂಘಟನೆ ಮಾಡಿದ್ದೀನಿ. ಹೀಗಾಗಿ ಇದು ಮತ್ತು ನಮ್ಮ ಧಾರವಾಡ ಜಿಲ್ಲೆ ಪಕ್ಕದ ಜಿಲ್ಲೆ, ಹೆಚ್ಚು ಕಡಿಮೆ ಒಂದು 30 ಕಿಲೋಮೀಟರ್ ಅಂತರದಲ್ಲಿ ಎಲ್ಲವೂ 2 ಜಿಲ್ಲೆ ಕೂಡಿದಾವೆ ಹೆಚ್ಚು ಕಡಿಮೆ. ಹೀಗಾಗಿ ಈ ಹೊರಗಿನವರು ಅಂತ ಪ್ರಶ್ನೆ ಜನತೆ ಎಂದೂ ಕ್ವಶನ್ ಮಾಡಲೇ ಇಲ್ಲ ನನಗೆ. ಹೀಗಾಗಿ ಬೆಳಗಾವಿಯ ಜನತೆ ಅಲ್ಲ, ಅದಕ್ಕೆ ಜನನೂ ಉತ್ತರ ಕೊಟ್ಬಿಟ್ರಿ. ಈಗ ಆದ್ರೆ ಅದನ್ನು ಕ್ರಿಯೇಟ್ ಮಾಡಿದ್ರು ಕಾಂಗ್ರೆಸ್ನವರು ಅಷ್ಟೇ. ಸರಿಗ ಒಂದು 6ನೇ ಬಾರಿ ಇಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಗೆದ್ದಿರುವಂಥದ್ದು. ಸೊ ಬೆಳಗಾವಿ ಜನರು ಮತ್ತೊಮ್ಮೆ ಬಿಜೆಪಿಯನ್ನು ಕೈ ಹಿಡಿದಿದ್ದಾರೆ, ಜಗದೀಶ್ ಶೆಟ್ಟರ್ ಅವ್ರನ್ನು ಕೈ ಹಿಡಿದಿದ್ದಾರೆ, ಏನು ಹೇಳ್ತೀರಿ? ನೋಡು, ಇದು ಬೆಳಗಾವಿ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಸ್ಥಳ. ಸಂಘಟನೆಯಲ್ಲಿ ಕಾರ್ಯಕರ್ತರ ಒಂದು ಕೆಡರ್ನಲ್ಲಿ ಲೀಡರ್ಸು ಎಲ್ಲ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಿದೆ. ಹೀಗಾಗಿ ಅದು ಮತ್ತೆ ಪುನಃ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿದ. ಹಿಂದೆ ಸುರೇಶ್ ಅಂಗಡಿಯವರು ಇಲ್ಲಿ 4 ಬಾರಿ ಆರಿಸಿ ಬಂದಿದ್ದರು, ಮಂಗಳ ಅಂಗಡಿಯವರು ಆರಿಸಿ ಬಂದಿದ್ದರು. ಈಗ ನಮ್ಮನ್ನು ಸಹಿತ ಇಲ್ಲಿ ಆಯ್ಕೆ ಮಾಡಿ ಜನತೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಹಣದ ಹೊಳೆ ಹರಿಸಿದ್ರು, ಎಲ್ಲೋ ಒಂದು ಕಡೆ ಮತದಾರನ ಬೇರೆ ಬೇರೆ ರೀತಿಯಲ್ಲಿ ಆಮಿಷ ಒಡ್ಡಿ ಸೆಳೆಯುವಂತ ಮಾಡಿದ್ರು. ಸೊ ಅದನ್ನೆಲ್ಲವನ್ನು ಮೀರಿ ಜಗದೀಶ್ ಶೆಟ್ಟರ್ಗೆ ಇವತ್ತು ಮತದಾರರ ಕೈ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಇವತ್ತು ಹಣದಿಂದ ಮತದಾರನ ಕೊಳ್ಳಲಿಕ್ಕೆ ಆಗೋದಿಲ್ಲ. ಆ ಹಣದಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋದಕ್ಕೆ ಉತ್ತರ ಇದೆ. ಹಣದಿಂದ ಗೆಲ್ಲಲಿಕ್ಕೆ ಆಗೋದಿಲ್ಲ, ಜನರ ಒಂದು ವಿಶ್ವಾಸ ತೆಗೆದುಕೊಂಡು ಆಶೀರ್ವಾದ ತೊಗೊಂಡು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇವತ್ತು ಬೆಳಗಾವಿ ಜನತೆ ತೋರಿಸಿದ್ದಾರೆ. ಹಣದಿಂದ ನಾನು ಗೆಲ್ತು ತೋರಿಸ್ತೀನಿ ಅಂತ ಹೇಳಿ ಹೇಳ್ತಿದ್ರಲ್ಲ, ಆ ಹಣದ ಬಲ ಅದಕ್ಕೊಂದು ತಕ್ಕದಂತ ಉತ್ತರ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟರು ಅಂತ ಅನ್ಸುತ್ತೆ ಸರ್. ಹೇಗೆ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಕೂಡ ಐತಿ. ನೋಡಿ, ಪಕ್ಷ ಯಾವ ಜವಾಬ್ದಾರಿ